Dear students, welcome to Digital Learning. In today's video session, I will solve one more problem under the chapter Joint Venture Accounting. Here we will prepare ledger accounts in case of a joint venture business. This is the problem. X and Y jointly underwrite X and Y jointly underwrite 1 lakh equity shares of rupees 10 each, issued by Reliance Limited at a premium of rupees 2 per share. So here, joint venture business is here underwriting business. They are underwriting the shares of another company. Underwriting commission is 4% as provided in the article and is to be provided by issue of equity shares of rupees 10 each at a offer price at a price offered to the public. So underwriting commission calculated here is 4%. And they are giving the underwriting commission in the form of equity shares. Okay. Therefore, profit sharing ratio is 3:2. The following expenses were incurred: X, stationery and advertisement 40,800, Y, registration fees, postage, etc. 27,200. They spent like this. Application money received from the public was 10 lakh 8,000. See here, 1 lakh shares of 100 each. Andre 10 lakh rupees in a share. ಅಪ್ಲಿಕೇಶನ್ ಮನಿ ಇದನ್ನು ಯಾರು ಎಕ್ಸ್ ಮತ್ತು ವೈ ಅಂಡರ್ ರೈಟಿಂಗ್ ಮಾಡಬೇಕು. ಇದು ಸಬ್ಸ್ಕ್ರೈಬ್ ಆಗುವಾಗ ನೋಡಬೇಕಾದ ಜವಾಬ್ದಾರಿ ಇವರಿಗೆ ಬರುತ್ತೆ. ಸಬ್ಸ್ಕ್ರೈಬ್ ಆಗದಿದ್ರೆ ಶಾರ್ಟ್ ಸಬ್ಸ್ಕ್ರೈಬ್ ಆದ್ರೆ ಅದನ್ನು ಅವರು ತಗೊಳ್ಳುವ ಅಗ್ರಿಮೆಂಟ್ ಇರ್ತದೆ. ಅಪ್ಲಿಕೇಶನ್ ಮನಿ ರಿಸೀವ್ ಫ್ರಮ್ ದ ಪಬ್ಲಿಕ್ ವಾಸ್ 10 lakh 8,000. 12 lakh ಬರಬೇಕಿತ್ತು, ಆದ್ರೆ ಬಂದದಷ್ಟು 10 lakh 8,000 ಮಾತ್ರ. 1 lakh 92,000 ಏನಾಗಿದೆ, ಶಾರ್ಟ್ ಆಗಿದೆ. ಶಾರ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೇವೆ ಅದಕ್ಕೆ. ನೀವು ಕಂಪನಿ ಅಕೌಂಟ್ಸ್ ಅಲ್ಲೆಲ್ಲ ಕಲ್ತಿದ್ದೀರಿ, ಶಾರ್ಟ್ ಸಬ್ಸ್ಕ್ರಿಪ್ಷನ್. ಈ ಶಾರ್ಟ್ ಸಬ್ಸ್ಕ್ರಿಪ್ಷನ್ ಅನ್ನು ಯಾರು ತೆಗಿಬೇಕು? ಎಕ್ಸ್ ಮತ್ತು ವೈ ಅಂಡರ್ ರೈಟರ್ ಆಗಿರುವ ಕಾರಣ ಅವರೇ ಪರ್ಚೇಸ್ ಮಾಡಬೇಕು. ಅರ್ಥ ಇದಲ್ವಾ? ಈಗ ಎಷ್ಟು ಶಾರ್ಟ್ ಸಬ್ಸ್ಕ್ರಿಪ್ಷನ್? 1,92,000. X arranged 60% of the amount required to take the short subscription. ಈಗ ಶಾರ್ಟ್ ಸಬ್ಸ್ಕ್ರಿಪ್ಷನ್ ಆದ್ರೆ ಅದಕ್ಕೆ ಅದನ್ನು ಪರ್ಚೇಸ್ ಮಾಡಬೇಕಾದ್ರೆ ಹಣ ಬೇಕಲ್ವಾ? ಆ ಹಣವನ್ನು ಯಾರು ಕೊಡ್ತಾರೆ? ಎಕ್ಸ್ 60% ಕೊಡ್ತಾರೆ 1,92,000 ಅಲ್ಲಿ. ಅವನು ಮಾಡುವ ಕಾಂಟ್ರಿಬ್ಯೂಷನ್. ವೈ ಅರೇಂಜ್ ದ ಬ್ಯಾಲೆನ್ಸ್, ಅಂದ್ರೆ ಬ್ಯಾಲೆನ್ಸ್ ಎಷ್ಟು 40% ಅನ್ನು ವೈ ಅರೇಂಜ್ ಮಾಡ್ತಾರೆ. ಹಾಗಾಗಿ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್, ಅಂದ್ರೆ ಅವರು ಎಷ್ಟು ಅಮೌಂಟ್ ಈ ಬಿಸ್ನೆಸ್ಗೆ ಹಾಕ್ತಾರೆ. ಶಾರ್ಟ್ ಸಬ್ಸ್ಕ್ರಿಪ್ಷನ್ ಕ್ಯಾಲ್ಕುಲೇಟ್ ಮಾಡಿದಾಗ 1,92,000 ಮತ್ತು ಅದರ 60% ಮತ್ತು 40% ಈಚ್ ಇಬ್ಬರು ಕ್ಯಾಪಿಟಲ್ ಬಂಡವಾಳ ಹಾಕ್ತಾರೆ ಈ ಅಂಡರ್ ರೈಟಿಂಗ್ ಬಿಸ್ನೆಸ್ಗೆ. ನೆಕ್ಸ್ಟ್ ನೋಡಿ, ದೇ ಸೋಲ್ಡ್ ಆಲ್ ದ ಶೇರ್ಸ್ ಇನ್ಕ್ಲೂಡಿಂಗ್ ದೋಸ್ ಅಲಾಟೆಡ್ ಫಾರ್ ರೆಮ್ಯುನರೇಷನ್. ಈಗ ಅವರು ಎಲ್ಲ ಶೇರ್ ಅನ್ನ, ಇವರಿಗೆ ಸಿಕ್ಕಿದಂತ ಅಂಡರ್ ರೈಟಿಂಗ್ ಕಮಿಷನ್ ಮತ್ತು ಇವರು ಮತ್ತೆ ಪರ್ಚೇಸ್ ಮಾಡಿದಂತ ಶೇರ್ ಇದೆ ಅಲ್ಲ, ಇವರು ಶಾರ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಪರ್ಚೇಸ್ ಮಾಡಿದಾರಲ್ವಾ, ಅವೆಲ್ಲವನ್ನು ಅವರು ಸೇಲ್ ಮಾಡ್ತಾರೆ. ಹೇಗೆ ಸೇಲ್ ಮಾಡ್ತಾರೆ? ಎಕ್ಸ್ ಸೋಲ್ಡ್ 40% ಆಫ್ ದ ಶೇರ್ಸ್ at 20% at rupees 20 per share. ಎಕ್ಸ್ ಏನ್ ಮಾಡ್ತಾರೆ ಅಂದ್ರೆ 40% ಅನ್ನ ಸೇಲ್ ಮಾಡ್ತಾರೆ. ಮತ್ತೆ ವೈನ ವಿಷಯ ಏನಂದ್ರೆ ರಿಮೈನಿಂಗ್ ಅನ್ನು ವೈ ಸೇಲ್ ಮಾಡ್ತಾರೆ. ಇಲ್ಲಿ ಅಮೌಂಟ್ ಹೇಗೆ ಕೊಟ್ಟಿದ್ದಾರೆ? ದೇ ಸೋಲ್ಡ್ ಆಲ್ ದ ಶೇರ್ಸ್ ಅಂತ ಕೊಟ್ಟಿದ್ದಾರಲ್ವಾ. ದೇ ಸೋಲ್ಡ್ ಆಲ್ ಶೇರ್ಸ್ ಅಂತ ಹೇಳುವಾಗ 1,92,000 ಮಾತ್ರ ಅಲ್ಲ, ಅವರಿಗೆ ಸಿಕ್ಕಿದಂತಹ ಕಮಿಷನ್ ಇದೆಯಲ್ಲ ಅದನ್ನು ಅವರು ಸೇಲ್ ಮಾಡ್ತಾರೆ. ಆದ್ರೆ ಸೇಲ್ ಮಾಡುದು ಎಷ್ಟು ಸೇಲ್ ಮಾಡುದು ಎಂಬುದನ್ನು ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಟ್ ಈಸ್ ಗಿವನ್ ದೇ ಸೋಲ್ಡ್ ಎಕ್ಸ್ ಸೋಲ್ಡ್ 40% ಅಂತ ಕೊಟ್ಟಿದ್ದಾರೆ. ಎಕ್ಸ್ 40% ಸೇಲ್ ಮಾಡಿದಾನಂತ ಹೇಳಿದ್ರೆ ರಿಮೈನಿಂಗ್ ಇನ್ನು ಎಷ್ಟು 40% ಯಾರು ಸೇಲ್ ಮಾಡಿದ್ದಾರೆ? ವೈ ಸೇಲ್ ಮಾಡಿದೆ ಅಂತ ನಾವು ಭಾವಿಸ್ಬೇಕು. ಓಕೆ, ಅದು ಹಾಗೆ ಕ್ಲಿಯರ್ ಆಯ್ತಲ್ವ ಈಗ?
ಈಗ ಕ್ವಶನ್ ಅಲ್ಲಿ ಏನಿದೆ, ಪ್ರಿಪೇರ್ ಜಾಯಿಂಟ್ ವೆಂಚರ್ ಅಕೌಂಟ್, ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂಡ್ ಕೋ ವೆಂಚರ್ ಅಕೌಂಟ್, 3 ಅಕೌಂಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ 3 ಅಕೌಂಟ್ ಅನ್ನು ಮಾಡುವ, ಆದ್ರೆ ಇಲ್ಲಿ ಒಂದು 3 ವರ್ಕಿಂಗ್ ನೋಟ್ ಮಾಡಬೇಕಾಗ್ತದೆ. ಜಾಯಿಂಟ್ ವೆಂಚರ್ ಅಕೌಂಟ್ ಈ ಪ್ರಾಬ್ಲಮ್ ಇಷ್ಟರವರೆಗೆ ಮಾಡಿದ ಪ್ರಾಬ್ಲಮ್ ಹಾಗೆಲ್ಲ ಇದು ಡಿಫರೆಂಟ್ ಟೈಪ್ ಆಫ್ ದ ಪ್ರಾಬ್ಲಮ್. ಇದು ಕೆಲವು ಪ್ರಾಬ್ಲಮ್ ನಾವು ವರ್ಕೌಟ್ ಮಾಡಿದೆವು, ಏನಂದ್ರೆ ಕಾಂಟ್ರಾಕ್ಟ್, ಬಿಲ್ಡಿಂಗ್ ಕಾಂಟ್ರಾಕ್ಟ್, ಕನ್ಸ್ಟ್ರಕ್ಷನ್ ಮಾಡುವಂತ ಕಾಂಟ್ರಾಕ್ಟರ್ ಆಗಿ. ಇನ್ನು ಕೆಲವು ಪ್ರಾಬ್ಲಮ್ ನಾವು ವರ್ಕೌಟ್ ಮಾಡಿದ್ದು ಸೇಲ್ ಮಾಡುವುದು, ಸೇಲ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಷ್ಟು. ಆದ್ರೆ ಇಲ್ಲಿ ಹಾಗೆಲ್ಲ, ಇಲ್ಲಿ ದೇ ಆರ್ ಅಂಡರ್ರೈಟಿಂಗ್ ಬಿಸ್ನೆಸ್, ದೇ ಆರ್ ಡೂಯಿಂಗ್ ದ ಅಂಡರ್ರೈಟಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸ್ವಲ್ಪ ಡಿಫರೆಂಟ್ ಇದೆ. ಇಲ್ಲಿ ನೋಡಿ ಏನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಮತ್ತೆ ನೀವು ಅಲ್ಲಿಗೆ ನಾನು ನಿಮಗೆ ಏನಂದ್ರೆ ಅದರದ್ದು ವರ್ಕಿಂಗ್ ನೋಟ್ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಇಲ್ಲಿ ಏನೆಲ್ಲ ವರ್ಕೌಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಈಗ ಎಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ, ಸಬ್ಸ್ಕ್ರಿಪ್ಷನ್ ಎಷ್ಟಾಗಿದೆ ಅಂತ ನೋಡ್ಬೇಕು. ಇಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ಒಂದು ವರ್ಡ್ ಬಿಟ್ಟು ಹೋಗಿದೆ, ಅದನ್ನು ಆಡ್ ಮಾಡಿ ಕೊಡ್ತೇನೆ. ಇದಕ್ಕೆ ನಾನು ಸ್ವಲ್ಪ ತಡವರಿಸಿದೆ. ಇದೇನಂದ್ರೆ ಕೊನೆಯ ಭಾಗ, ಎಕ್ಸ್ ಸೋಲ್ಡ್ 40% of the shares at 15 rupees per share. 40% of the shares at rupees 15 per share. And balance Y ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಅದು ಕೊಟ್ಟಿರಲಿಲ್ಲ, ಅದನ್ನು ಆಡ್ ಮಾಡಿ. And the balance at 20 rupees per share, and Y sold the balance, and Y sold the balance at 20 rupees per share. ಆಯ್ತಲ್ಲ, ಈಗ 20 rupees per share. ಇದೊಂದು ಬಿಟ್ಟು ಹೋಗಿತ್ತು ಅಲ್ಲಿ ಟೈಪಿಂಗ್ ಅಲ್ಲಿ, ಸರಿ ಮಾಡಿ ಕೊಟ್ಟೆ. X sold 40% of the shares at 15 per share. Y sold the balance ಅಂದ್ರೆ 60% of the shares at 20 per share. ಓಕೆ, ಈಗ ನಾವು ವರ್ಕಿಂಗ್ ನೋಟಿಗೆ ಹೋಗುವ. ಒಂದೆರಡು 3 ವರ್ಕಿಂಗ್ ನೋಟ್ ಮಾಡಬೇಕಾಗ್ತದೆ. 3 ವರ್ಕಿಂಗ್ ನೋಟ್ ಹ್ಯಾವ್ ಟು ಪ್ರಿಪೇರ್. 3 ಸಾಕಾಗ್ತದೆ. ಕೆಲವೊಮ್ಮೆ ಹೆಚ್ಚು ಮಾಡಬೇಕಾದ ಅಗತ್ಯ ಬರ್ತದೆ, ಆದ್ರೆ ಈ ಪ್ರಾಬ್ಲಮ್ ಅಲ್ಲಿ ಅಷ್ಟು ಸಾಕು. ಈಗ ನೋಡಿ, ವರ್ಕಿಂಗ್ ನೋಟ್ ನಂಬರ್ 1, ಅಂಡರ್ ರೈಟಿಂಗ್ ಕಮಿಷನ್ ಆನ್ ದ ಟೋಟಲ್ ಇಶ್ಯೂ. ಈಗ ಅವರಿಗೆ ಅಂಡರ್ ರೈಟಿಂಗ್ ಕಮಿಷನ್ ಎಷ್ಟು ಪರ್ಸೆಂಟೇಜ್? 4% ಅಲ್ವಾ? ನೋಡಿ, ಟೋಟಲ್ ಅಮೌಂಟ್ ಆಫ್ ದ ಶೇರ್ ಸಬ್ಸ್ಕ್ರೈಬ್ಡ್. ಇವರು ಶಾರ್ಟ್ ಸಬ್ಸ್ಕ್ರಿಪ್ಷನ್ ಆದನ್ನು ಎಕ್ಸ್ ಮತ್ತು ವೈ ಸಬ್ಸ್ಕ್ರೈಬ್ ಮಾಡ್ತಾರೆ. ಅದಲ್ಲದೆ ಪಬ್ಲಿಕ್ ಇಂದ ಸಬ್ಸ್ಕ್ರೈಬ್ ಬಂದಿದೆ. ಎಲ್ಲ ಸೇರಿ 1 lakh ಶೇರ್ಸ್ ಆಫ್ rupees 12 each, ಅಂದ್ರೆ 12 lakh rupees ಶೇರ್ಗಳಿದೆ. ಎಷ್ಟು? 12 lakh rupees ಶೇರ್ ಇದೆ. 12 lakh rupees ಗೊತ್ತಾಯ್ತಲ್ವಾ? 12 lakh rupees ಶೇರ್. ಕಮಿಷನ್ at 4%. 12 lakh into 4% means 48,000. So underwriting commission received in the form of equity shares. Underwriting commission received in the form of equity shares. ಈ ಅಂಡರ್ ರೈಟಿಂಗ್ ಕಮಿಷನ್ ಅನ್ನ ಯಾವ ರೂಪದಲ್ಲಿ ಅವರು ರಿಸೀವ್ ಮಾಡ್ತಾರೆ? ಇಕ್ವಿಟಿ ಶೇರ್ ನ ರೂಪದಲ್ಲಿ ರಿಸೀವ್ ಮಾಡ್ತಾರೆ. ಅದು ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ರಿಸೀವ್ಡ್ ಆಸ್ ಕಮಿಷನ್ 48,000 ಇದೆ. 48,000 ಇಲ್ಲಿ ಡಿವೈಡೆಡ್ ಬೈ 12 rupees per share is equal to 4,000 per shares. 4,000 shares. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಇದು ಒಂದು ವರ್ಕಿಂಗ್ ನೋಟ್ ನಂಬರ್ 1 ಅಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿದೆ. ಈಗ ನೋಡಿ, ಈಗ ಶಾರ್ಟ್ ಸಬ್ಸ್ಕ್ರಿಪ್ಷನ್ ಆದದನ್ನು ಯಾರು ತಗೊಳ್ತಾರೆ? ಅಂಡರ್ ರೈಟರ್. ದೇ ವಿಲ್ ಕಾಂಟ್ರಿಬ್ಯೂಟ್ ಫಾರ್ ದಟ್, ದೇ ವಿಲ್ ಬೈ ಇಟ್. ಫಾರ್ ದಟ್ ದೇ ಹ್ಯಾವ್ ಟು ಇಂಟ್ರೊಡ್ಯೂಸ್ ಕ್ಯಾಪಿಟಲ್ ಇನ್ ದೇರ್ ಬಿಸ್ನೆಸ್. ಸರಿ ಗಮನಿಸಬೇಕು,
ದ ಬಿಸ್ನೆಸ್ ಇಯರ್ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಇಲ್ಲಿ ಏನಾಗಿದೆ, ಅಂಡರ್ ರೈಟಿಂಗ್ ಬಿಸ್ನೆಸ್. ಅದು ಅಂಡರ್ ರೈಟಿಂಗ್ ಮಾಡುವಾಗ ಅಂಡರ್ ರೈಟರ್ ಆಗಿ ನಾವು ಆಕ್ಸೆಪ್ಟ್ ಆದ್ರೆ, ಅಂಡರ್ ರೈಟಿಂಗ್ ಕಾಂಟ್ರಾಕ್ಟ್ ಸೈನ್ ಹಾಕಿದ್ರೆ, ನಾವು ಏನಂದ್ರೆ ಯಾವುದಾದ್ರೂ ಕಂಪನಿಯ ಶೇರ್ ಅನ್ನು ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಮಾಡುವ ಹಾಗೆ ನೋಡುವಂಥದ್ದು. ಅದರ ಎಲ್ಲಾ ಜವಾಬ್ದಾರಿ ನಮಗೆ ಕೊಟ್ಟಿರ್ತಾರೆ ನಾವು ಅಂಡರ್ ರೈಟರ್ ಆದ್ರೆ. ಈಗ XY ಅಂಡರ್ ರೈಟರ್ ಆಗಿ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅವರು ರಿಲಯನ್ಸ್ ಇಂಡಸ್ಟ್ರಿಯ ಬಿಸ್ನೆಸ್ ಅವರ ಇಶ್ಯೂ ಅನ್ನ ನೋಡ್ಕೊಳ್ತಾರೆ, ಅಂಡರ್ ರೈಟ್ ಮಾಡ್ತಾರೆ. ಅಂಡರ್ ರೈಟ್ ಮಾಡುವಾಗ ಅವರಿಗೆ ಕಂಡೀಷನ್ ಏನಂದ್ರೆ 12 lakh rupees ನ ಇಶ್ಯೂ, ಅದು 12 lakh rupees ಬರಬೇಕು. ಆದ್ರೆ ಶೇರ್ ಸಬ್ಸ್ಕ್ರೈಬ್ಡ್ ಬೈ ದ ಪಬ್ಲಿಕ್ 10,08,000 ಮಾತ್ರ. ಹಾಗಾದ್ರೆ ಶಾರ್ಟ್ ಸಬ್ಸ್ಕ್ರಿಪ್ಷನ್ ಎಷ್ಟು, 1,92,000. ಈ ಶಾರ್ಟ್ ಸಬ್ಸ್ಕ್ರಿಪ್ಷನ್ ಅನ್ನ ಯಾರು ಅದನ್ನ ವಹಿಸ್ಬೇಕಂದ್ರೆ ಅಂಡರ್ ರೈಟರ್ ವಹಿಸ್ಬೇಕಾಗುತ್ತೆ. ದಟ್ ಈಸ್ ದ ಥಿಂಗ್. ಸೊ ಇಲ್ಲಿ ಇದು ಶಾರ್ಟ್ ಸಬ್ಸ್ಕ್ರಿಪ್ಷನ್, ಇದನ್ನು ಯಾರು ವಹಿಸ್ಬೇಕು, ಅವರು ಇಬ್ಬರು ವಹಿಸ್ಬೇಕು. ಅವರು ಯಾವ ರೂಪದಲ್ಲಿ ವಹಿಸಿದ್ದಾರೆ ಎಂಬುದನ್ನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಇಬ್ಬರು ಸಹ ಒಂದು ರೇಷಿಯೋದಲ್ಲಿ ಅದನ್ನ ವಹಿಸಿ ಅವರು ಅದನ್ನ ಮಾಡ್ತಾರೆ. ಅಂದ್ರೆ ಶಾರ್ಟ್ ಸಬ್ಸ್ಕ್ರಿಪ್ಷನ್ 1,92,000, ಎಕ್ಸ್ ಕಾಂಟ್ರಿಬ್ಯೂಟ್ಸ್ 60%. ಅಂದ್ರೆ ಈ ಶಾರ್ಟ್ ಸಬ್ಸ್ಕ್ರಿಪ್ಷನ್ ಆದಂತದ್ದನ್ನ ಪರ್ಚೇಸ್ ಮಾಡಬೇಕಾದ್ರೆ ಎಕ್ಸ್ ಮತ್ತು ವೈ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಹಣ ಬೇಕು. ದೇ ಶುಡ್ ಹ್ಯಾವ್ ದ ಮನಿ. ಫ್ರಮ್ ವೇರ್ ದೇ ವಿಲ್ ಗೆಟ್ ದ ಮನಿ, ದಟ್ ಶುಡ್ ಬಿ ಕಾಂಟ್ರಿಬ್ಯೂಟೆಡ್ ಆಸ್ ಎ ಕ್ಯಾಪಿಟಲ್ ಬೈ ಎಕ್ಸ್ ಅಂಡ್ ವೈ. ಎಕ್ಸ್ ಮತ್ತು ವೈ ಅದಕ್ಕೆ ಬಂಡವಾಳ ಹಾಕಬೇಕು. ಸೊ ಹೌ ಮಚ್ ದೇ ಕಾಂಟ್ರಿಬ್ಯೂಟೆಡ್ ಫಾರ್ ಬೈಯಿಂಗ್ 1,92,000 shares? X contributed 60%, means 1,15,200. For buying 1,92,000 short subscription shares, Y contributed 40%, 76,800. ಅರ್ಥ ಇದಲ್ಲ, 1,92,000 to 60% and 1,92,000 into 40%. ಕ್ಲಿಯರ್ ಆಯ್ತು. ಇಷ್ಟು 1,15,200, 76,500 their contribution, their capital contribution into the joint venture business. Okay. Next one, third one, total number of equity shares sold by the underwriter. ಈಗ 1,92,000 ಮತ್ತು ಅವರ ಕಮಿಷನ್ ಎಲ್ಲ ಸೇರಿ ಅವರಿಗೆ ಎಷ್ಟು ಶೇರ್ ಸಿಕ್ಕಿದೆಯೋ ಎಲ್ಲಾ ಶೇರ್ ಅನ್ನು ಅವರು ತಮ್ಮಲ್ಲಿ ಇಡುವುದಿಲ್ಲ, ಸೇಲ್ ಮಾಡಿ ಬಿಡ್ತಾರೆ. ಯಾವುದೋ ಒಂದು ಅಮೌಂಟ್ಗೆ ಅವರು ಸೇಲ್ ಮಾಡಿ ಬಿಡ್ತಾರೆ. ಆ ಸೇಲ್ ಮಾಡಿದ್ದು ಎಷ್ಟು ನೋಡಿ, ಎಷ್ಟು ಶೇರ್ ಅವರಿಗೆ ಸಿಕ್ಕಿದೆ. ಇಕ್ವಿಟಿ ಶೇರ್ಸ್ ರಿಸೀವ್ಡ್ ಇನ್ ದ ಫಾರ್ಮ್ ಆಫ್ ಕಮಿಷನ್, ಇದು ನೋಟ್ ನಂಬರ್ 1 ಅಲ್ಲಿ ಇದೆ, 4,000. ಇಕ್ವಿಟಿ ಶೇರ್ಸ್ ರಿಸೀವ್ಡ್ ಫಾರ್ ಶಾರ್ಟ್ ಸಬ್ಸ್ಕ್ರಿಪ್ಷನ್, ಇದು ಈಗ ಸೆಕೆಂಡ್ ನೋಟ್ ಅಲ್ಲಿ ಇದೆ, 1,92,000 ಅಂತ ಕೊಟ್ಟಿದ್ದಾರಲ್ವಾ. 1,92,000 divided by 12 ಅಂದ್ರೆ 16,000 shares. Total shares obtained by X and Y in joint venture business is 20,000 shares. ಈಗ 20,000 ಶೇರ್ ರಿಲಯನ್ಸ್ ಕಂಪನಿ ಇವರಿಗೆ ಬಂದಿದೆ, ಎಕ್ಸ್ ಮತ್ತು ವೈ ಗೆ ಬಂದಿದೆ. ಇದನ್ನ ಅವರು ಏನ್ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಎಷ್ಟು ಸೇಲ್ ಮಾಡ್ತಾರೆ? ಶೇರ್ ಸೋಲ್ಡ್ ಬೈ ಎಕ್ಸ್ is 40%. 20,000 into 40% means 8,000 shares sold by X. How much? For how much he sold? 8,000 shares he sold at 15 rupees per share. So 8,000 into rupees 15, 1,20,000 shares. Rupees 1,20,000 share capital sold by X. Shares sold by Y, 20,000 into 60% means 12,000 shares. So 12,000 shares sold at 20 rupees per share, 2,40,000 rupees. So these are the two amount sold by them. ಸೇಲ್ ಆಗಿದ್ದನ್ನು ಪರಿಗಣಿಸಬೇಕು. ಅರ್ಥ ಇದಲ್ಲ. ಈಗ 3 ನೋಟ್ ಮಾಡಿದೆವು. ಫಸ್ಟ್ ನೋಟ್ ಅಲ್ಲಿ ಅಂಡರ್ ರೈಟಿಂಗ್ ಕಮಿಷನ್, ಸೆಕೆಂಡ್ ನೋಟ್ ಅಲ್ಲಿ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಎಕ್ಸ್ ಅಂಡ್ ವೈ, ಥರ್ಡ್ ನೋಟ್ ಅಲ್ಲಿ ಅಂಡರ್ ಏನು ಸೇಲ್ ಆಫ್ ದ ಶೇರ್ಸ್, ಸೇಲ್ ಇಕ್ವಿಟಿ ಶೇರ್ ಸೋಲ್ಡ್ ಬೈ ದ ಅಂಡರ್ ರೈಟರ್ಸ್. 3 ವಿಷಯ ಬಂತು. ಇದನ್ನು 3 ಗಮನಿಸಬೇಕು. ಈ 3 ಹಾಕಿ ನಾವು ಈಗ ಜಾಯಿಂಟ್ ವೆಂಚರ್ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡುವ. ಯು ವಿಲ್ ಪ್ರಿಪೇರ್ ದ ಜಾಯಿಂಟ್ ವೆಂಚರ್ ಲೆಡ್ಜರ್ ಅಕೌಂಟ್. ಹೇಗೆ ಲೆಡ್ಜರ್ ಅಕೌಂಟ್ ಮಾಡುದು ನೋಡಿ. ಫಸ್ಟಿಗೆ ಜಾಯಿಂಟ್ ವೆಂಚರ್ ಅಕೌಂಟ್. ಈಗ ಇಷ್ಟರವರೆಗೆ ಇಷ್ಟು ಕ್ಲಿಯರ್ ಆದ್ರೆ ದೆನ್ ದ ಪ್ರಾಬ್ಲಮ್ ಬಿಕಮ್ಸ್ ಈಸಿ. ಮತ್ತೆ ಪ್ರಾಬ್ಲಮ್ ಕಷ್ಟ ಆಗೋದಿಲ್ಲ. ಈಗ ನೋಡಿ, ಫಸ್ಟಿಗೆ ಪ್ರಾಬ್ಲಮ್ ಅಲ್ಲಿ ನೋಡಿ, ಲಿಸನ್ ಹಿಯರ್. ದರ್ ಈಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಎಕ್ಸ್ ಸ್ಪೆಂಟ್ 40,800, ವೈ ಸ್ಪೆಂಟ್ 27,800. ಅವರು ಪರ್ಸನಲ್ ಆಗಿ ಕೊಟ್ಟಂತ ಪೇಮೆಂಟ್ ಅದನ್ನು ಅವರ ಅಕೌಂಟಿಗೆ ಹಾಕಬೇಕು. ಹೇಗೆ ಹಾಕೋದು? ಜಾಯಿಂಟ್ ವೆಂಚರ್ ಅಕೌಂಟ್ ಆರ್ ಟು ಎಕ್ಸ್ ಅಕೌಂಟ್ ಸ್ಟೇಷನರಿ ಅಂಡ್ ಅಡ್ವರ್ಟೈಸ್ಮೆಂಟ್ 40,800 ಟು ವೈಸ್ ಅಕೌಂಟ್ ರಿಜಿಸ್ಟ್ರೇಷನ್ ಫೀಸ್ 27,200. ಇಷ್ಟು
ಅವ್ರು ಏನ್ ಮಾಡಿದ್ದಾರೆ ಹಾಕಿದ್ದಾರೆ. ನೆಕ್ಸ್ಟ್ ಶೇರ್ ಪರ್ಚೇಸ್, ಈ ಇಬ್ಬರು ಸೇರಿ ಶೇರ್ ಅನ್ನ ಪರ್ಚೇಸ್ ಮಾಡಿದಾರಲ್ವಾ. ಟೋಟಲ್ ಶೇರ್ ಇವರು ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಕಂಪನಿಯಿಂದ? ನೋಟ್ ನಂಬರ್ ಎಷ್ಟರಲ್ಲಿದೆ? 2 ಅಲ್ಲಿದೆ ನೋಡಿ. ನೋಟ್ ನಂಬರ್ 2 ಅಲ್ಲಿದೆ. ಇದು 1,92,000 ಸರಿಯಾ? 1,92,000. ಓಕೆ, ಸೊ ಅದೇನಾಯ್ತು ಇಲ್ಲಿ ಹಾಕಿದ್ದೇವೆ ನೋಡಿ. 1,92,000 ಅದನ್ನ ಇಲ್ಲಿ ಹಾಕಿದ್ದೇವೆ. ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಅವರು ಅದನ್ನ ಪರ್ಚೇಸ್ ಮಾಡಿದ್ದು ಎಲ್ಲಿಂದ? ಬಿಸ್ನೆಸ್ ನಿಂದಲೇ ಪರ್ಚೇಸ್ ಮಾಡಿದ್ದು. ಹಾಗಾಗಿ ಅದು ಯಾವುದಕ್ಕೆ ಹೋಗ್ಬೇಕು? ಜಾಯಿಂಟ್ ಬ್ಯಾಂಕ್ ಅಕೌಂಟಿಗೆ ಹೋಗ್ಬೇಕು. ಶೇರ್ ಪರ್ಚೇಸ್ ಅಂದ್ರೆ ಜಾಯಿಂಟ್ ವೆಂಚರ್ ಇದು ಪರ್ಚೇಸ್ ಮಾಡಿದ ಹಾಗೆ. ಈಗ ಸಾಮಾನ್ಯವಾಗಿ ಬಿಸ್ನೆಸ್ ಅಲ್ಲಿ ಮೆಟೀರಿಯಲ್ ಪರ್ಚೇಸ್ ಮಾಡ್ತೇವೆ, ಅದು ಗೂಡ್ಸ್ ಪರ್ಚೇಸ್ ಮಾಡ್ತೇವೆ, ಮೆಟೀರಿಯಲ್ಸ್, ಗೂಡ್ಸ್, ಸಮಥಿಂಗ್ ಎಲ್ಸ್ ಸ್ಟಾಕ್ ಪರ್ಚೇಸ್ ಎಲ್ಲ ಮಾಡಿದಿರ್ತದೆ. ಅದೇ ರೀತಿ ಇಲ್ಲಿಯ ಸ್ಟಾಕ್ ಏನು? ಶೇರ್. ಇವರ ಕಂಪನಿಯ ಬಿಸ್ನೆಸ್ ನ ಸ್ಟಾಕ್ ಏನು? ಶೇರ್. ಹಾಗಾಗಿ ಶೇರ್ ಪರ್ಚೇಸ್ ಮಾಡಿದ್ದು 1,92,000. ಸೊ 2 ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಶೇರ್ ಪರ್ಚೇಸ್ ಅಷ್ಟೇ. ಗೊತ್ತಾಯ್ತಲ್ವಾ? ಓಕೆ, ನೆಕ್ಸ್ಟ್ ಈ ಶೇರ್ ಪರ್ಚೇಸ್ ಮಾಡಿದ್ದು ಮತ್ತು ಅವರಿಗೆ ಅಂಡರ್ ರೈಟಿಂಗ್ ಕಮಿಷನ್ ಆಗಿ ಸಿಕ್ಕಿದ ಶೇರ್ ಅನ್ನು ಸೇಲ್ ಮಾಡಿದ್ದು, ಅದಕ್ಕೆ ಒಂದು ಎಂಟ್ರಿ ಮಾಡಬೇಕು. ಹೇಗೆ ಎಂಟ್ರಿ ಮಾಡುವುದು? ಸೋಲ್ಡ್ ಬೈ, ಯಾರು ಸೇಲ್ ಮಾಡಿದ್ದು? ಇಟ್ ಇಸ್ ನಾಟ್ ಬೈ ಜಾಯಿಂಟ್ ವೆಂಚರ್ ಬಿಸ್ನೆಸ್ ಜಾಯಿಂಟ್ಲಿ, ಬಟ್ ಸೋಲ್ಡ್ ಬೈ ದೆಮ್ ಇಂಡಿವಿಜುವಲ್. ಅವರು ಇಂಡಿವಿಜುವಲ್ ಆಗಿ ಸೇಲ್ ಮಾಡಿದ್ದಾರೆ. ಇಂಡಿವಿಜುವಲ್ ಆಗಿ ಸೇಲ್ ಮಾಡಿ ಅವರ ಹಣ ತಗೊಂಡಿದ್ದಾರೆ. ಹಾಗಾಗಿ ಬೈ ಎಕ್ಸ್ ಅಕೌಂಟ್ ಶೇರ್ ಸೋಲ್ಡ್ ಬೈ ಎಕ್ಸ್, ಹೌ ಮಚ್? ಇನ್ ನೋಟ್ ನಂಬರ್ 3 rupees 1,20,000. ಕ್ಲಿಯರ್ ಆತ್ಲ? ಬೈ ಎಕ್ಸ್ ಅಕೌಂಟ್ ಶೇರ್ ಸೋಲ್ಡ್ 1,20,000. ಬೈ ವೈಸ್ ಅಕೌಂಟ್ ಶೇರ್ ಸೋಲ್ಡ್ ಎಷ್ಟು? 2,40,000. ನೋಡಿ ನೋಟ್ ನಂಬರ್ 3, 2,40,000. ನೋಟ್ ನಂಬರ್ 3 ಅದು ಅರ್ಥ ಇದಲ್ವಾ? ನೋಟ್ ನಂಬರ್ 3 ನೋಡಿದ್ರೆ ಆಯ್ತು. 2,40,000. ಇಲ್ಲಿಗೆ ಮುಗೀತು. ಜಾಯಿಂಟ್ ವೆಂಚರ್ ಬಿಸ್ನೆಸ್ ದಿಸ್ ಮಚ್ ಓನ್ಲಿ. ಓಕೆ, ದಿಸ್ ಈಸ್ ದ ಅಮೌಂಟ್ ಆಫ್ ಜಾಯಿಂಟ್ ವೆಂಚರ್, ನಥಿಂಗ್ ಎಲ್ಸ್. ದೀಸ್ ಆರ್ ದ ಟ್ರಾನ್ಸಾಕ್ಷನ್ಸ್. ಸೊ ಈಗ ಜಾಯಿಂಟ್ ವೆಂಚರ್ ಅಲ್ಲಿ ಪರ್ಚೇಸ್ ಮಾಡಿದ್ರು, ಸೇಲ್ ಮಾಡಿದ್ರು, ಮುಗೀತು. ಸ್ಪೆಂಡ್ ಮಾಡಿದ್ರು ಎಕ್ಸ್ಪೆನ್ಸ್. ನೌ ಯು ಹ್ಯಾವ್ ಟು ಸಿ ದ ಪ್ರಾಫಿಟ್. ಸೊ ಟೋಟಲ್ is 3,60,000 both the sides minus these 3 items. So then you will get co-venturers account profit X and Y in the ratio of 3:2 ಅಲ್ವಾ? ಪ್ರಾಬ್ಲಮ್ ಅಲ್ಲಿ ನೋಡಿ 3:2 ಕೊಟ್ಟಿರ್ಬೇಕು. ಇಲ್ಲಿ ನೋಡಿ, ಈಗ ನೆಕ್ಸ್ಟ್ ಸ್ಲೈಡ್ ಹೋದ್ರೆ ಸಿಗ್ತದೆ. 3:2 ಅಲ್ವಾ? Listen here, in the problem it is given profit sharing ratio 3:2. ಸೊ ಈಗ ಏನ್ ಮಾಡಬೇಕು? 1 lakh ಡಿಫರೆನ್ಸ್ ಬರುತ್ತೆ. 1 lakh into 3:2 ಮೀನ್ಸ್ 1 lakh into 3/5 60,000. 1 lakh into 2/5 40,000. That's the end of joint venture account. Next co-venturers account. ನಾವು ಸೆಕೆಂಡ್ ಆಗಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಮಾಡ್ಬೋದು, co-venture ಅಕೌಂಟ್ ಮಾಡ್ಬೋದು, ಯಾವುದು ಮಾಡ್ಬೋದು, ನೋ ಪ್ರಾಬ್ಲಮ್. ಈಗ ನೋಡಿ, ಈ ಜಾಯಿಂಟ್ ವೆಂಚರ್ co-venture ಅಕೌಂಟ್ ಅಲ್ಲಿ ಎಲ್ಲೆಲ್ಲಿ ಅವರ ಹೆಸರು ಬಂದಿದೆ ನೋಡುವ. 1 2 3 4 5 ಎಲ್ಲ ಅವರ ಹೆಸರೇ ಇರೋದು, ಒಂದು ಬಿಟ್ರೆ. ನೋಡಿ 2x ಅಕೌಂಟ್ 2y ಅಕೌಂಟ್, ಇದು ಏನಾಗ್ತದೆ? co-venture ಅಕೌಂಟ್ ಅಲ್ಲಿ ಬೈ ಜಾಯಿಂಟ್ ವೆಂಚರ್ ಅಕೌಂಟ್. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಎಷ್ಟು? 40,800 27,200 ಸರಿ ಅಲ್ವಾ? ನೋಡಿ ಇದೇ ಅಮೌಂಟ್ 40,800 27,200 ಅದನ್ನು ಇಲ್ಲಿ ಹಾಕಿದೆ. ಅದೇ ಎಕ್ಸ್ಪೆನ್ಸಸ್ ಅಂತ ಶಾರ್ಟ್ ಆಗಿ ಬರುತ್ತೆ ಅಷ್ಟೇ. 40,800 27,200. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಡೆಬಿಟ್ ಸೈಡ್ ಅಲ್ಲಿ ನೆಕ್ಸ್ಟ್ ಇರೋದು co-venturers ಅಕೌಂಟ್ X and Y ಪ್ರಾಫಿಟ್. ಇದು 60,000 and 40,000 ಅದನ್ನು ಟ್ರಾನ್ಸ್ಫರ್ ಮಾಡುವ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ ಪ್ರಾಫಿಟ್ 60,000 and 40,000. So by that you have completed 2 entries in the debit side. Now 2 entries we have in the ಇಲ್ಲಿ ಎಂಟ್ರಿ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ. ಬೈ X ಅಕೌಂಟ್, ಬೈ Y ಅಕೌಂಟ್. It will go to the joint, from joint venture it will be posted to X and Y account, co-venturers account on the debit side. That is 2 joint venture account shares sold 1,20,000 and 2,40,000. Clear aitalla? Now you can see in the problem ಅಲ್ಲಿ ಎಲ್ಲೆಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಗೆ ಎಫೆಕ್ಟ್ ಆದ ಟ್ರಾನ್ಸಾಕ್ಷನ್ ಇದೆ ಅಂತ ನೋಡ್ಬೇಕು. ಒಂದು ಟ್ರಾನ್ಸಾಕ್ಷನ್ ಇದೆ, ಅವರು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿದ್ದು, ಅದು ಪ್ರಾಬ್ಲಮ್ ಗೆ ಹೋಗ್ಬೇಡಿ. ನೀವು ನೋಟ್ ನಂಬರ್ 2 ಅಲ್ಲಿ ನೋಡಿದ್ರೆ ಸಿಗ್ತದೆ. ನೋಟ್ ನಂಬರ್ 2 ಅಲ್ಲಿ ನೋಡಿ, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಬೈ ಎ ಅಂಡ್ ಬಿ X and Y 1,15,200 76,200. ಇದನ್ನ ಎರಡನ್ನು ಏನ್ ಮಾಡ್ಬೇಕು? ಇಲ್ಲಿ ನಾವು ರೆಕಾರ್ಡ್ ಮಾಡ್ಬೇಕು, ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದು. ಸೊ ಹಿಯರ್ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ದಿಸ್ ಇಸ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಅಥವಾ ಅಮೌಂಟ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್
ಬ್ಯಾಂಕಿಗೆ ಹಾಕೋದು ಅವರು ಬ್ಯಾಂಕಿಗೆ. ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 1,15,200, 76,800. Clear alwa? Now you can close this account also. See, debit side, X account, credit side is more, 2,16,000 barutte. Write it here, 2,16,000 minus 1,20,000, balance 196,000. That is two joint bank account, final settlement to him. It will be paid to him. But XY's account debit side is more, 2,40,000 minus these three items, you will get 96,000, same amount balance in the credit side, that is by joint bank account. He will receive this amount. Business in ಅವನಿಗೆ 96,000 ಸಿಗುತ್ತೆ. ಯಾಕಂದ್ರೆ ಅವನು ಸೇಲ್ ಮಾಡಿದ್ದು ಜಾಸ್ತಿ ಇದೆ ನೋಡಿ, ಸೇಲ್ he sold more, so he will get the money. Okay, ಇಷ್ಟ ಆಯ್ತು. Now we have to prepare next ledger, joint bank account. Joint bank account, when we prepare, this is very simple, just posting from the two account we have already prepared. First joint venture account ಮಾಡಿದ್ದೇವೆ, ಅಲ್ಲಿ ಎಲ್ಲೆಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಇದೆ ಅದನ್ನು ಇಲ್ಲಿಗೆ ತರಬೇಕು. Now we have prepared joint co-venturers account, ಅಲ್ಲಿ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಅದನ್ನು ಇಲ್ಲಿಗೆ ತರಬೇಕು. ಅಲ್ಲಿಗೆ ತಂದ್ರೆ ಈ ಪ್ರಾಬ್ಲಮ್ ಮುಗಿಯುತ್ತೆ ಅಲ್ಲಿಗೆ. ಓಕೆ ನೋಡಿ, ಫಸ್ಟಿಗೆ ಜಾಯಿಂಟ್ ವೆಂಚರ್ ಅಲ್ಲಿ ಓನ್ಲಿ ಒನ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಟೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಶೇರ್ ಪರ್ಚೇಸ್ಡ್ ಅಲ್ವಾ? ಎಲ್ಲಿದೆ ಶೇರ್ ಪರ್ಚೇಸ್ಡ್? ಟೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಶೇರ್ ಪರ್ಚೇಸ್ಡ್ ನೋಡಿ. ಬೈ ಜಾಯಿಂಟ್ ವೆಂಚರ್ ಅಕೌಂಟ್ 1,92,000, ಅದು ಒಂದೇ ಇರುವುದಲ್ಲಿ, ಅದನ್ನು ಮಾಡಿ ಆಯ್ತು. ಓಕೆ, ನೆಕ್ಸ್ಟ್ ಇಲ್ಲಿ ಅಲ್ಲಿ ಒಂದು ಎಂಟ್ರಿ ಇಲ್ಲಿ ನೋಡಿ, ಟೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 96,000, ಇಲ್ಲಿ ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 96,000, ಮತ್ತೆ ಇಲ್ಲಿ ಒಂದು ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 1,15,200, 96,200, 76,200. ಫಸ್ಟಿಗೆ ಇದನ್ನು ಮಾಡುವ, ಬೈ ಜಾಯಿಂಟ್ ಬ್ಯಾಂಕ್ ಅಕೌಂಟ್ 1,15,200, 76,200. This will go to the debit side as 2X account, 2Y's account. See, 2X's account 1,15,200, 2Y's account 76,800 ಕಾಂಟ್ರಿಬ್ಯೂಷನ್. ಕ್ಲಿಯರ್ ಆಯಿತು. ಮತ್ತೆ ನೆಕ್ಸ್ಟ್ ಯಾವುದು ಇನ್ನೊಂದಿದೆ ನೋಡಿ, ದಿಸ್ ಒನ್, ಟೂ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಇಟ್ ವಿಲ್ ಗೋ ಟು ದ ಅಕೌಂಟ್ ಆಸ್ ಬೈ ಎಕ್ಸಸ್ ಅಕೌಂಟ್. ದಿಸ್ ಇಸ್ ಬೈ ಜಾಯಿಂಟ್ ಅಕೌಂಟ್, ಇಟ್ ವಿಲ್ ಗೋ ಟು ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಆಸ್ ಟೂ ವೈಸ್ ಅಕೌಂಟ್. ಅದನ್ನು ಮಾಡು. Here, two Y's account, final settlement 96,000, by X account, final settlement 96,000. Now you see the total, both the sides should tally. Joint bank account ಮಾಡುವಾಗ business close ಆಗಿದ್ರೆ joint bank account close ಆಗಲೇಬೇಕು. ಅಲ್ಲಿ account amount ಏನಾಗಬೇಕು, ನೀಲ್ ಆಗಬೇಕು. So that's all. We have completed this problem also. If you have any doubts, you can clarify it. Okay. Now the next thing is, we have some questions. What is the entry for payment made to the supplier Mr. Kedar for goods supplied? ಇಲ್ಲಿ ನೋಡಿ, ಇಷ್ಟು ಚಾಯ್ಸ್ ಕೊಟ್ಟಿದ್ದೇನೆ. ಡೆಬಿಟ್ ಕೇದಾರ್ಸ್ ಅಕೌಂಟ್, ಕ್ರೆಡಿಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಡೆಬಿಟ್ ಜಾಯಿಂಟ್ ವೆಂಚರ್ ಅಕೌಂಟ್, ಕ್ರೆಡಿಟ್ ಕೇದಾರ್ಸ್ ಅಕೌಂಟ್, ಡೆಬಿಟ್ ಜಾಯಿಂಟ್ ಬ್ಯಾಂಕ್ ಅಕೌಂಟ್, ಕ್ರೆಡಿಟ್ ಕೇದಾರ್ಸ್ ಅಕೌಂಟ್, ನನ್ ಆಫ್ ಪೇಯಬಲ್. ನೆಕ್ಸ್ಟ್ ಒನ್, ವಾಟ್ ಇಸ್ ಎಂಟ್ರಿ ಫಾರ್ ಪೇಮೆಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ ಫಾರ್ ಇನ್ ದ ಫಾರ್ಮ್ ಆಫ್ ಬಿಲ್ಸ್? ಬಿಲ್ ಫಾರ್ಮ್ ಅಲ್ಲಿ ಅಮೌಂಟ್ ಬಂದ್ರೆ, ಪೇಮೆಂಟ್ ರಿಸೀವ್ ಆದ್ರೆ ಏನ್ ಮಾಡಬೇಕು? ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಬಿಲ್ಸ್ ಪೇಯಬಲ್, bills receivable account debtor to debtors account, joint bank account to bills receivable, none of the above. What is the entry for salary payable to co-venturer Mr. Gopi? Joint bank venture account debtor to Gopi's account, Mr. Gopi's account debtor to joint venture account, joint venture account debtor to salary account, none of the above. So these are the questions. Thank you for listening. See you again in the next video session.